ಬಾಡಿಗೆ ಬ್ಲಾಕ್ ಅಧ್ಯಕ್ಷರೇ ನಾಲಿಗೆ ಮೇಲೆ ಹಿಡಿತು ಇರಲಿ ಅನ್ನಪ್ಪ ಲಮಾನಿ. ಹೌದು, ಮಾಜಿ ಶಾಸಕ ಖಾದ್ರಿ ಬಗ್ಗೆ ಮಾತನಾಡಿದ್ರೆ ಪರಿಣಾಮ ಬೇರೆಯೇ ಆಗುತ್ತೆ, ಹುಷಾರ್ ಎಂದು ಗೊಡುಕಿದ ಕಾಂಗ್ರೆಸ್ ಕಾರ್ಯಕರ್ತರು. ಇಂದು ಸಾಯಂಕಾಲ ಶಿಗ್ಗಾಂವಿಯ ಪ್ರವಾಸಿ ಮಂದಿರದಲ್ಲಿ ದಿಢೀರ್ ಸುದ್ದಿಗೋಷ್ಠಿ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನ್ನಪ್ಪ ಲಮಾನಿ ಮಾತನಾಡಿ, 2 ದಿನದ ಬ್ಲಾಕ್ ಅಧ್ಯಕ್ಷರಾದ ಬಿಸಿ ಪಾಟೀಲ್ ಅವರೇ, ನಿಮ್ಮ ನಾಲಿಗೆ ಮೇಲೆ ಹಿಡಿತು ಇರಲಿ. ಖಾದ್ರಿ ಸಾಹೇಬ್ರ ಬಗ್ಗೆ ಮಾತನಾಡುವ ನೈತಿಕತೆ ನಿನಗೇನಿದೆ? ನೀನು ಮೊದಲು ಅವರ ಜೊತೆಗೆ ಇದ್ದು ಪ್ರಚಾರ ಗಿಟ್ಟಿಸಿಕೊಂಡು ಈಗ ಅವರ ವಿರುದ್ಧವೇ ಮಾತಾಡ್ತೀಯಾ ಎಂದು ನೇರವಾಗಿ ಬಿಸಿ ಪಾಟೀಲ್ ವಿರುದ್ಧ ಹರಿಹಾಯ್ದಿದ್ದಾರೆ. ಅನ್ನಪ್ಪ ನಡಟಿ ಮಾತನಾಡಿ, ಅಸೆಂಬ್ಲಿ ಚುನಾವಣೆಯಲ್ಲಿ 74,000 ಮತ ಪಡೆದ ಮಾಜಿ ಶಾಸಕ ಸೈಯದ್ ಅಜ್ಜಂಪೀರ್ ಎಸ್ ಖಾದ್ರಿ ಬಗ್ಗೆ, ಅದೇ ಅಸೆಂಬ್ಲಿ ಚುನಾವಣೆಯಲ್ಲಿ ಕೇವಲ 7,000 ಮತ ಪಡೆದ ಸೋಮಣ್ಣ ಬೇವಿನ ಮರದ ಚಮಚ ಬಿಸಿ ಪಾಟೀಲ್ ನೀನು. ಶಿಗ್ಗಾಂವಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಥವಾ ಸೋಮಣ್ಣ ಬೇವಿನ ಮರದ ಹಾಗೂ ಯಾಸಿರ್ ಖಾನ್ ಪಠಾಣ್ ಇಬ್ಬರ ಅಧ್ಯಕ್ಷ, ಸಾರ್ವಜನಿಕರಿಗೆ ಸ್ಪಷ್ಟ ಮಾಹಿತಿ ನೀಡಿ ಎಂದು ಬಿಸಿ ಪಾಟೀಲ್ಗೆ ಸವಾಲ್ ಹಾಕಿದರು. ಮುಸ್ತಾಕ್ ಮುಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರು ಮಾತನಾಡಿ, ಸವನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಲ್ಲಾ ಸಾಹೇಬ್ರೆ, ನಿಮ್ಮ ಡಾಂಬರಾಟ ಈ ಪುಣ್ಯಕ್ಷೇತ್ರದಲ್ಲಿ ನಡೆಯುವುದಿಲ್ಲ. ನೀನು ಅಲ್ಲೇ ಮುಲ್ಲಾ ಇದ್ರೆ ನಾನು ಶಿಗ್ಗಾಂವಿಯಲ್ಲಿಯೇ ಮುಲ್ಲಾ, ಹುಷಾರ್. ಸವನೂರು ಬ್ಲಾಕ್ ಅಧ್ಯಕ್ಷ ಮುಲ್ಲಾ ಅವರಿಗೆ ಶಿಗ್ಗಾಂವಿಯ ಮುಸ್ತಾಕ್ ಮುಲ್ಲಾ ಎಚ್ಚರಿಕೆ ನೀಡಿದರು. ಕೊನೆಯದಾಗಿ ಫಯಾಜ್ ಸವನೂರು ಮಾತನಾಡಿ, ಬ್ಲಾಕ್ ಅಧ್ಯಕ್ಷರೇ, ಶಿಗ್ಗಾಂವಿ ಸವನೂರು ಕ್ಷೇತ್ರಗಳ ಜನರಿಗೆ ಹೇಳಿಕೆ ಸೋಮಣ್ಣ ಬೇವಿನ ಮರದ ಕೊಡುಗೆ ಏನು ಅಂತ. ಸೋಮಣ್ಣ ಬೇವಿನ ಮರದ ಮೊನ್ನೆ ನಡೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೊಟ್ಟ ಕೊಡುಗೆ ನಮಗೂ ಗೊತ್ತು ಹಾಗೂ ಪರಾಜಿತ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ಗೂ ಗೊತ್ತು. ಶಿಗ್ಗಾಂವಿ ಸವನೂರು ಕ್ಷೇತ್ರದ ಎಲ್ಲಾ ಜನಕ್ಕೆ ಗೊತ್ತು. ಅದೇನೆಂದ್ರೆ, ಸೋಮಣ್ಣ ಬೇವಿನ ಮರದ ಬೂತ್ನಲ್ಲಿ ಪರಾಜಿತ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ಗೆ 27 ಮತ ನೀಡಿದ್ದು ದೊಡ್ಡ ಕೊಡುಗೆ ಎಂದು ವ್ಯಂಗ್ಯ ಮಾಡಿದರು. ಈ ಸಂದರ್ಭದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಡಿಎಂ ಹುಬ್ಬಳ್ಳಿ, ಜೀವನ ನೆರಳು ನ್ಯೂಸ್, ಶಿಗ್ಗಾಂವಿ. ಮತಕ್ಷೇತ್ರದಿಂದ ನಾವೆಲ್ಲ ನಿಷ್ಠಾವಂತ ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಮುಖಂಡರು ನಾವೆಲ್ಲ ಸೇರಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರೆ, ನಿನ್ನೆ ತಾನೇ ಪ್ರವಾಸ ಮಂದಿರದಲ್ಲಿ ಲೋಕೋಪಯೋಗಿ ಇಲಾಖೆಯ ಸಚಿವರು, ನಮ್ಮ ಹಿರಿಯರು, ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರು ನೀನು ಇಲ್ಲಿ ಬಂದಿದ್ರು. ಆ ವಿಷಯನ ಇಟ್ಕೊಂಡು ಸ್ಥಳೀಯ ನಾಯಕರು, ಪರಾಜಿತ ಅಭ್ಯರ್ಥಿ ಮತ್ತು ಸೋಮಣ್ಣ ಬೇವಿನ ಮರದವರು ಕೆಲವೊಬ್ಬ ಬಾಡಿಗೆ ಬ್ಲಾಕ್ ಅಧ್ಯಕ್ಷನ ಮಾಡ್ಕೊಂಡು ಬಂದಾರೆ. ಬಾಡಿಗೆ ಬ್ಲಾಕ್ ಅಧ್ಯಕ್ಷನ ಮಾಡ್ಕೊಂಡು ಬಂದಾರ. ಆ ಬ್ಲಾಕ್ ಅಧ್ಯಕ್ಷನ ಕಡೆಯಿಂದ ಇವರು ಮುಂದ್ಗಡೆ ಕೂತ್ಕೊಂಡು ಇಲ್ಲ ಸಲ್ಲದನ್ನ ನಮ್ಮ ಅಜ್ಜಂಪೀರ್ ಖಾದ್ರಿ ಸಾಹೇಬರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿಸಿದ್ದಾರೆ. ನಾವು ಬಿಸಿ ಪಾಟೀಲ್ರು ಒಂದು ಮಾತು ಹೇಳಕ್ಕೆ ಬಯಸ್ತೀವಿ. ಬಿಸಿ ಪಾಟೀಲ್ರು, ನೀವು ಇನ್ನು ವೋಟಿಂಗ್ ಪವರ್ ಬಂದಿದ್ದಿಲ್ಲ. ನಿಮ್ಮ ವೋಟಿಂಗ್ ಪವರ್ ಬರ್ಲಿಕ್ಕಿಂತ ಮುಂಚೆ ನಮ್ಮ ಖಾದ್ರಿ ಸಾಹೇಬರು 25 ವರ್ಷ ಇತ್ತು ಅವ್ರಿಗೆ ಏಜ್. ಅವತ್ತಿನ ದಿವಸ ಅವರು ಶಾಸಕರಾಗ್ಯಾರ. ನಿಮ್ಮಂತ ಗುಂಡಾಡ ಹುಡ್ರು ಅವ್ರ ಕೈಯಾಗ ಸಾಕಷ್ಟು ಮಂದಿ ಬ್ಲಾಕ್ ಆಗಿ ಕೆಲಸ ಮಾಡಿ ಹೋಗ್ಯಾರ. ನೀ ಬಂದವ್ರಿಗೆ ಬುದ್ಧಿ ಹೇಳ್ತಕ್ಕಂಥ ನೈತಿಕತೆ ನಿನಗಿಲ್ಲ. ನೀ ಏನಾರು ಹೇಳ್ಕೊಟ್ರೆ ಚೇಲಾಗಿ ಕೆಲಸ ಮಾಡಾಕೋತಿ. ಯಾರಪ್ಪ ನೀನು ಬ್ಲಾಕ್ ಅಧ್ಯಕ್ಷ? ಕಾಂಗ್ರೆಸ್ಸಿಗೂ ಇಬ್ಬರಿಗೂ ಅಷ್ಟ. ಯಾರಿಗೆ ಬ್ಲಾಕ್ ಅಧ್ಯಕ್ಷ? ನೀನು ಇಬ್ಬರಿಗೆ ಸೀಮಿತ ಅಲ್ಲ. ಒಂದು ಆನಗೋಲ್ ತಾಲೂಕಿಗೆ ಒಂದಿದ ಯಾವಾಗ ಬಂದಾರ ಇವ್ರ ಪಾರ್ಟಿಗೆ? ಇವ್ರ ಮನೆ ಶ್ರೀಕಾಂತ್ ದುಂಡಿಗೌಡ್ರ ಪಾರ್ಟಿಗೆ ಬಂದಾರ ಅಂತೇಳಿ ಅವ್ರ ಬೆನ್ನತ್ತಿ ಅವ್ರನ್ನ ಅನ್ಯಾಯವಾಗಿ ಪಾಪ ಅವ್ರ ಕೊಲ್ಲಕ್ಕೆ ಬಂದವ್ರು ನೀವು. ಸೋಮಣ್ಣ ಬೇವಿನ ಯಾವಾಗ ಬಂದಾರ ಪಾರ್ಟಿಗೆ? ಶ್ರೀಕಾಂತ್ ದುಂಡಿಗೌಡ್ರು ಬಂದ್ರ ಇವ್ರು ಬಂದಾರ ಅಂತ. ಎಲ್ಲೆಲ್ಲಿ ಹೋಗಿ ಏನೇನು ಪಾರ್ಟಿಗೆ ಸೀರಿಯರ್ ಇವ್ರು ಗೊತ್ತಿಲ್ಲ. ಪಾರ್ಟಿ ನಿಷ್ಠೆ ಬಗ್ಗೆ ಮಾತಾಡ್ತಾರ. ಆ ಪಾರ್ಟಿಯಾಗ ಸಿದ್ಧಾಂತ ಹಂಗಿತ್ತು, ಈ ಪಾರ್ಟಿಯಾಗ ಸಿದ್ಧಾಂತ ಹಂಗಿತ್ತಂದ್ರೆ ಬೆಳಿಗ್ಗೆ ಒಬ್ಬನ ಕೊಲೆ ಮಾಡಿ ಒಬ್ಬರನ್ನ ಹಗರಣ ಮಾಡಿ ಸಂಜೆ ಬಂದು ಕ್ಷಮೆ ಕೇಳ್ಕೊಂಡ್ಬಿಟ್ರೆ ಹೋಗ್ಬಿಡ್ತೈತಿ. ಹಾಗಾಗಿ ಯಾರ್ದಾರ ಬಗ್ಗೆ ಒಬ್ಬ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಲ್ಗೆ ಹಿಡ್ತಾ ಇಟ್ಕೊಂಡು ಮಾತಾಡ್ರಿ. ಅವರು ಅಲ್ಪ ಸ್ವಲ್ಪ ಶಿಗ್ಗಾಂವಿ ಸವನೂರು ಕ್ಷೇತ್ರದ ಜನರ ಪ್ರೀತಿ ಗೆದ್ದಾರ, ಅಲ್ಪ ಸ್ವಲ್ಪ ಜನರ ಸೇವೆ ಸಲ್ಲಿಸ್ಯಾರ. ಅವರು ಒಂದ್ಸಾರಿ ಶಾಸಕರಾಗ್ಯಾರ. ನಿಮಗೆ ಈಗ ಆಗ್ಬಾರಂಗಿಲ್ಲ. ಅವ್ರಿಗೆ ಏನೇನೋ ಮಾತಾಡ್ತೀರಿ. ಸ್ವಲ್ಪ ನೆಟ್ಟಿಗೆ ಮಾತಾಡೋದನ್ನ ಕಲ್ಕೊಡ್ರಿ. ಬಿಸಿ ಪಾಟೀಲ್ರ ಏನು ಪಾರ್ಟಿಗೆ ರಿವೋಕ್ ಮಾಡಕ ನೀ ಏನ್ ದೊಡ್ಡ ವೇಣುಗೋಪಾಲ ನೀ ಸೂಚವಲ್ಲಿನ ಪಾರ್ಟಿಗೆ ನಾನ ತಗೊಂಡ್ಬಿಡ್ತೇನೆ. ನೀ ಅವಲ್ಲಿ ಪಾರ್ಟಿ ತಗೊಳಕ ಬಿಸಿ ಪಾಟೀಲ ನೀ ಮಾಡ. ಮೊನ್ನೆ ತಾನೇ ಆಗಿದ್ದಿ, ನೂತನವಾಗಿ ಬ್ಲಾಕ್ ಅಧ್ಯಕ್ಷ ಆಗಿದ್ದಿ. ನಮ್ಮೆಲ್ಲರೂ ಖುಷಿ ಐತಿ. ಬಡವರು ಬಕ್ರ ಕೆಲಸ ಮಾಡ್ಕೊಡು.
ಕಾರ್ಯಕರ್ತರನ್ನ ಕರ್ಕೊಂಡು ಪಾರ್ಟಿ ಕಟ್ಟ ಅಂತ ಕೆಲಸ ಮಾಡ. ಕಾಂಗ್ರೆಸ್ ಪಾರ್ಟಿಗೆ ನೀನು ಅಧ್ಯಕ್ಷ ಆಗ್ಯ, ಯಾವ್ದಾರ ಒಂದು 2 ತೆಲಿಗೆ ಅಷ್ಟೇ ಅಧ್ಯಕ್ಷ ಆಗಬೇಡ. ನೀ ಅಧ್ಯಕ್ಷ ಇರೋದು ಯಾರಿಗೆ? ಕಾಂಗ್ರೆಸ್ ಪಾರ್ಟಿಗೆ ಇಬ್ಬರು ವ್ಯಕ್ತಿಗೆ ಅಷ್ಟೇ ಸೀಮಿತ. ದೊಡ್ಡ ಶಾಣೆನ ಮಾತಾಡ್ತಿಲ್ಲ ನೀನೇ. ಖಾದ್ರಿ ಸಾಹೇಬ್ರಿಂದ ಅಡ್ಡಾಡ್ದ ಹೋದವ್ ನೀನು ಎಲ್ಲಿದ್ದಿ? ನೀನು ಗೊತ್ತಿಲ್ಲ? ನಿಮ್ಮಂತವ್ರು ಬೆಂಗಳೂರು ತೋರಿಸ್ದವ್ ನಮ್ಮ ಖಾದ್ರಿ ಸಾಹೇಬ ಅವ್ರ ಗಾಡಿಯಿಂದ ಕುತ್ಕೊಂಡು ಅಡ್ಡಾಡಿಯಲ್ಲ, ಗೊತ್ತಾಗ್ಲಿಲ್ಲ ಅವಾಗ ಅವ್ರು ಒಳ್ಳೆಯವ್ರ ಕೆಟ್ಟವ್ರು ಅಂತೇಳಿ. ಯಾವನಾರು ಒಬ್ಬ ಹೇಳ್ತಾನೋ ಅವ್ರು ಮಾತು ಕಟ್ಕೊಂಡು ಏನೇನಾರು ಮಾತಾಡ್ತಿದ್ದಿ. ಇದ ಫಸ್ಟ್ ಅಂಡ್ ಲಾಸ್ಟ್. ಫೋನ್ ಎತ್ತಿ ಮೊದಲ ಫೋನ್ ಎತ್ತದ ಕಲಿ ಮಿಸ್ಟರ್. ಅಷ್ಟು ದೊಡ್ಡ ಶಾಣ್ಯಾನ ಮಾತಾಡೋದಾಗಿದ್ರೆ ಫೋನ್ ಎತ್ತ. ಏನೇನಾರು ಮಾತಾಡೋದ ಕಲ್ತು ಬಿಟ್ಟು ಒಂದು 4 ಮಾತು ಯಾರು ಹೇಳ್ತಾರ ಮಾತಾಡಕ್ ಹೋಗ್ಬೇಡ. ಇಲ್ಲಿ ಸಿಂಗಾಸನೂರು ಜನರು ಬಹಳ ಶಾಣ್ಯರ್ ಅದಾರ. ನೀವೇನ್ ಹೇಳ್ತೀರಿ, ನೀವೇನ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀರಿ? ಸೋಮಣ್ಣ ಬೇವಿನ ಮರದವ್ರಿಗೆ ಖಾದ್ರಿ ಸಾಹೇಬ್ರಿಗೆ ಐತದ ವಿಷಯ ಏನೈತಿ? ಅವ್ರವ್ರಿಗೆ ಅದು ಘರ್ಷಣೆ ಆಗೈತಿ. ಅವರು ನಿಮ್ಮದ್ರ ನಿಗಮದ ಬಗ್ಗೆ ಮಾತಾಡ್ಯಾರ. ಸೋಮಣ್ಣ ಬೇವಿನ ಮರದವ್ರಿಗೆ ಇನ್ನೂ ಪಾರ್ಟಿ ದುಡಿಸ್ಕೊಡ್ರಿ, ಈಗಾಗ ಪಾರ್ಟಿಗೆ ಬಂದಾರ, ಪಾರ್ಟಿಗೆ ದುಡ್ಕೊಳ್ಳಿ, ಮುಂದೆ ಬೇಕಾದ್ರೆ ರಾಜಕಾರಣ ಮಾಡ್ರಿ ಅಂತ ಹೇಳ್ಯಾರ. ಅವ್ರಿಗೇನು ಮಾಡ್ಬೇಡ ಅಂತ ಏನು ಅಂದಿಲ್ಲ. ನೀವೆಲ್ಲ ದುಡ್ದಿರಲ್ಲ, ನಿಮ್ಮ ಆಜು ಬಾಜು ಕುಂತಾರಲ್ಲ, ಅವ್ರಿಗೇನು ಮಾಡ್ರಿ. ಇಲ್ಲ ಇಲ್ಲಿ ಕುಂತಾರ ಇವ್ರಿಗೆ ಯಾರು ಮಾಡ್ರಿ. ಇವ್ರು ಯಾರು ಮಾಡ್ರಿ? ನಿಗಮ ಅಧ್ಯಕ್ಷ ಪಾರ್ಟಿ ದುಡ್ದಾರ, ಅವ್ರಿನ್ನೂ ಪಾರ್ಟಿ ದುಡಿಲಿ ಅಂತ ಹೇಳ್ಯಾರ. ಅಷ್ಟೊಬ್ಬರು ಸೋಮಣ್ಣ ಬೇವಿನ ಮರದ ಖಾದ್ರಿ ಸಾಹೇಬ್ಗೆ ಅವ್ರಿಗೊಂದು ಇತಿಹಾಸ ಇತ್ತು ರಾಜಕಾರಣದ. ಕಳೆದ 20-25 ವರ್ಷದಿಂದ ಅವ್ರು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಉತ್ತರ ಕೊಡ್ತಾರ, ಅವ್ರಿಗೆ ಉತ್ತರ ಕೊಡ್ತಾರ. ಅವ್ರ ದೊಡ್ಡ ಹಾಕಾರ. ನೀ ಯಾವ ಬಿಸಿ ಪಾಟೀಲ್ ಮಾತಾಡಕ? ನಿನ್ಗೇನ್ ನೈತಿಕತೆ ಐತಿ ಮಾತಾಡಕ? ಇದ ಫಸ್ಟ್ ಅಂಡ್ ಲಾಸ್ಟ್. ಇನ್ನೊಬ್ಬ ಮಾತಾಡಿದೆ ಅಂದ್ರೆ ಬೇರೆ ಹೇಳ್ಬೇಕಾಗತ್ತ. ಇದು ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ನಮಸ್ಕಾರ, ನನ್ನ ಮಾತನ್ನು ನಮಸ್ಕಾರ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕುಟುಂಬದೆಲ್ಲ ಮುಖಂಡರಿಗೆ ನಮಸ್ಕಾರ. ನಾನು ಮುಸ್ತಾಕ್ ಮುಲ್ಲಾ. ನಾನು ಸುಮಾರು 94ಲಿಂದ ಕುನ್ನೂರು ಫಾಲೋವರ್. ನಾವು ಕಾಂಗ್ರೆಸ್ ಇದ್ದಾಗ ಆವಾಗ ಕಾಂಗ್ರೆಸ್ ಬಿಟ್ಟು ಖಾದ್ರಿ ಹೋದ್ರೆ ಇವರು ಕುನ್ನೂರು ಹೋದ ಮೇಲೆ ಖಾದ್ರಿ ಫಾಲೋವರ್ ಆಗಿ ನಾವು ಕೆಲಸ ಮಾಡ್ಕೊಂಡು ಬಂದೀವಿ. ಸುಮಾರು 30 ವರ್ಷ ಆದ ನಾವು ಕಾಂಗ್ರೆಸ್ ಪಾರ್ಟಿ ಒಳಗೆ ಕೆಲಸ ಮಾಡೋದು ಕಾರ್ಯಕರ್ತರಾಗಿ. ಈಗ ಮೊನ್ನೆ ಶಿಗ್ಗಾಂವ್ ಪರವಾಸಿ ಮಂದಿ ಒಳಗೆ ನಮ್ಮ ನಾಯಕರಾದ ಸಚಿವರಾದ ಸತೀಶ್ ಜಾರಕಿಹೊಳಿ ಬಂದಿದ್ರು. ಅದಾದ ನಂತರ ಎಲ್ಲ ತಮ್ಮ ಅಭಿಪ್ರಾಯ ಅವರು ಸೋಮಣ್ಣ ಅವರು ಪಟಾನ್ರು ಅವರು ಎಲ್ಲ ಹೇಳಿದರು. ಅದರಲ್ಲಿ ಸವಣೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಲ್ಲಾ ಸಾಬ್ ಒಂದು ಹೇಳಿಕೆ ಕೊಟ್ಟರು. ಈ ಮುಲ್ಲಾ ಸಾಬ್ಗೆ ಅಧ್ಯಕ್ಷ ಮಾಡಕ್ಕೆ ನಾವು ಕಾಣಿ ಫಸ್ಟ್ ನಾನು ಮುನ್ನಾ ಗುಲ್ಮೆ ರಾಜಾ ಜಗ್ನೆ ಅಲಾದಿನ್ ಮನಿಯಾರ್ ಇಲ್ಲಿ ಶಿಗ್ಗಾಂವ್ ಕರೆಸಿ ಅಲ್ಲಿ ಮೈನಾರಿಟಿ ಮಾಡಂತ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಖಾದ್ರಿ ಪ್ಯಾಟಕ್ ತಯಾರಾಗಿದ್ದು ಇವರು ಮುಲ್ಲಾ ಸಾಬ್. ಬೇರೆ ಪ್ಯಾಟಿಲ್ಲ, ಮೂಲ ಖಾದ್ರಿ ಪ್ಯಾಟಕ್ ತಯಾರಾಗಿ ಈಗ ಹಗುರವಾಗಿ ಖಾದ್ರಿ ಸಾಬ್ಗೆ ಮಾತಾಡಂತಂದ್ರು. ಮಾತಾಡಕ್ಕೆ ಇವ್ರಿಗೆ ಏನು ನೈತಿಕತೆ ಇಲ್ಲ. ಈಗ ಬಸವರಾಜ ಬೊಮ್ಮಾಯಿ ಈ ಕ್ಷೇತ್ರ ಶಾಸಕರ ಮುಖ್ಯಮಂತ್ರಿ ಆಗ್ಯಾರ. ಸುಮಾರು ಜನ ಆಗ್ಯಾರ. ಶಿಕಾಂದ JDSನವ್ರು ಹೋಗ್ಯಾರ, ಕಾಂಗ್ರೆಸ್ನವ್ರು ಹೋಗ್ಯಾರ, ಇವರು ಹೋಗ್ಯಾರ. ಕೆಲಸ ಸಮ ಡೆವಲಪ್ಮೆಂಟ್ ಭಾಳ ಜನ ಕೆಲಸ ತಂದ್ರ. ಅಂದ್ರೆ ಹೋಗಿ ಕೆಲಸ ತಂದ್ರೆ ಅವ್ರ ಬೊಮ್ಮ ಕುಟಕ್ಕೆ ಸೆಟ್ಟಿಂಗ್ ಇಲ್ರಿ. ಇವರ ಬುದ್ಧಿದಾರ. ಹಂಗಾರೆ ಇವ್ರು ಎಷ್ಟು ಕೆಲಸ ಮಾಡ್ಯಾರ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ? ಇದಕ್ಕೇನು ಉತ್ತರ ಕೊಡ್ಬೇಕು ಅವರು ಮುಲ್ಲಾ ಸಾಹೇಬ್ರ. ನಾವು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ವಿ. ಅವ್ರು ಮುಲ್ಲಾ ಸಾಹೇಬ್ ಅಲ್ಲಿ ಇರ್ಬೋದು, ಇಲ್ಲಿ ಶಿಗ್ಗಾಂವ್ ಮುಲ್ಲಾ ಸಾಹೇಬ್ ನಾನು. ಖಾದ್ರಿ ಸಾಹೇಬ್ ಬಗ್ಗೆ ಹಗುರವಾಗಿ ಮುಲ್ಲಾ ಸಾಹೇಬ್ ಭಕ್ತನ, ನಾನು ಭಕ್ತನ, ಎಲ್ಲಾರ ಒಂದ ಪೀಠ ನಮ್ದು ಅಲ್ಲೇ ಹೋಗ್ಬೇಕ. ಈ ತರ ವ್ಯಕ್ತಿಗೆ ಟೀಕಾ ಟಿಪ್ಪಣಿ ಮಾಡಬಾರ್ದು ಅಂತೇಳಿ ನಾನು ಸಲಹೆ ಕೊಡ ಅಂತೀನಿ. ಅವ್ರು ಹಿರಿಯರು ಎಷ್ಟಾದ್ರ ಒಂದು ಪಕ್ಷ ಅಧ್ಯಕ್ಷ ಆಗಿ ಪಕ್ಷ ಸಂಬಂಧ ಕಾರ್ಯ ಕೊಡಿಸಿ ಕೆಲಸ ಮಾಡಿ. ಇದು ವ್ಯಕ್ತಿಗೆ ಮೈನಾರಿಟಿ ಅವ್ರೇನ್ ಮಾಡ್ಯಾರ ವಕಾಲತ್ ಮಾಡೋ ಕೆಲಸ ಬಿಡ್ಬೇಕು. ಅವರು ಯಾರು ಏನದ ನಮ್ಮ ತಾಲೂಕು ನಮ್ಗೆ ಬರ್ತೈತಿ, ಅವ್ರ ತಾಲೂಕು ನೋಡ್ಬೇಡಿ. ಅವ್ರು ಬ್ಲಾಕಿಂದ ಇಷ್ಟೇ ಅವ್ರಿಗೆ ಹಿರಿಯರಾಗಿ ನಾವು ಒಂದು ಸೂಚನೆ ಕೊಡಿ ಅಂತ ತಿಳ್ಕೊಬೇಕು. ನಮಸ್ಕಾರ. ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಸ್ಕಾರ. ನಂದು ಇವತ್ತ ನಾವಿಲ್ಲಿ ಸೇರಿರೋ ಉದ್ದೇಶ ಏನಂತಂದ್ರೆ, ನಿನ್ನೆ ನಮ್ಮ ತಾಲೂಕಿನ ನೂತನ ಬ್ಲಾಕ್ ಅಧ್ಯಕ್ಷರಾದಂಥ BC ಪಾಟೀಲ್ ಅವರು ತಮ್ಮ ಎಲ್ಲ ಸಹಚರನ್ನ ಸೇರಿಸ್ಕೊಂಡು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ಯಾರ. ಅವ್ರು ಪತ್ರಿಕಾಗೋಷ್ಠಿ ಮಾಡಿದ್ ನೋಡಿದ್ರೆ ಎಲ್ಲ ಸೋಮಣ್ಣವರು ಈ ಹಿಂದಿನ ರಾತ್ರಿ ಎಲ್ಲ ಟ್ರೈನಿಂಗ್ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸ್ದಂಗಿತ್ತು ಅವ್ರ ಪತ್ರಿಕಾಗೋಷ್ಠಿ. ಯಾಕಂದ್ರೆ ಸೋಮಣ್ಣವ್ರು ಏನ್ ಮಾತಾಡಬೇಕಿತ್ತಲ್ಲ ಬೇವಿನ ಮರದ ಸೋಮಣ್ಣನವರು, ಅದನ್ನ ಜೆರಾಕ್ಸ್ BC ಪಾಟೀಲ್ ಅವರು ಮಾಡ್ಯಾರ. ಯಾಕಂದ್ರೆ BC ಪಾಟೀಲ್ ಅವರು ಮಾತಾಡಿದ್ ನೋಡಿದ್ರೆ ಯಾವುದೋ ಅವ್ರ ಸ್ವಂತ ಬುದ್ಧಿಯಿಂದ ಮಾತಾಡಿಲ್ಲ. ಯಾಕಂದ್ರೆ ನಾವು ಊಟ ಅಡ್ಡಾಡಿವಿ. ಅವ್ರ ಬುದ್ಧಿ ಎಷ್ಟು, ಅವ್ರ ನಾಲೆಜ್ ಎಷ್ಟು, ಅವ್ರ ಪಕ್ಷದ ಬಗ್ಗೆ ಏನ್ ತಿಳ್ಕೊಂಡ್ರ ಅನ್ನೋದು ಸೋಮಣ್ಣಕ್ಕಿಂತ ಹೆಚ್ಚಿಗೆ ನಮಗೆ ಗೊತ್ತ. ಯಾಕಂದ್ರೆ ಖಾದ್ರಿ ಸಾಹೇಬ್ ಸುತ್ತ ಗಿರ್ಕಿ ಹೊಡೆಯಂತ ಗಿರಾಕಿ ಅದ. ಈಗ ಒಂದ್ 2-3 ದಿನ ಆತ ಬ್ಲಾಕ್ ಅಧ್ಯಕ್ಷ ಮಾಡ್ತಾರ ಆಶೇಕ ಒಂದ್ 4-5 ಬ್ಯಾನರ್ ಕಟ್ಟಿ ಸಂತಿ ಮೈದಾನದಾಗ IB ಮುಂದೆ 4 ಬ್ಯಾನರ್ ಕಟ್ಟಿ ಬ್ಲಾಕ್ ಅಧ್ಯಕ್ಷರಾದಂತ ಯಾರಾದ್ರೂ ಕೀರ್ತಿದ್ರ ಅದು BC ಪಾಟೀಲ್ ಸಲ್ತ.
ಬ್ಯಾನರ್ ರಾಜಕಾರಣಿ ಅವ್ರು. ಈಗ ಇವತ್ತು ನೀವು ಅಲ್ಲಿ ಹೋಗಿ ನೋಡ್ರಿ, ಸಂತಿ ಮೈದಾನದಾಗ ಕಾಲಾಗ 4 ಮಂದಿ, ತಲೆ ಮ್ಯಾಗ 4 ಮಂದಿ, ಅತ್ತಾಗ 5 ಮಂದಿ, ಇತ್ತಾಗ 5 ಮಂದಿ, ಇಷ್ಟು ಹಾಕ್ಬಿಟ್ರೆ ಪಾರ್ಟಿ ಸಂಘಟನೆ ಆಗ್ಬಿಡ್ತೈತಿನ? ಪಾರ್ಟಿ ಸಂಘಟನೆ ಹಂಗಾಗಂಗಿಲ್ಲ. ಬೇಣುಮರ ಸೋಮಣ್ಣ ಅವ್ರ ಬಗ್ಗೆ ಹೇಳ್ತಾರೆ ಇವ್ರು. ಬೇಣುಮರ ಸೋಮಣ್ಣ ಅವ್ರ ಪಾರ್ಟಿಗೆ ಬಂದಿರೋದ್ರಿಂದ ಎಷ್ಟು ಕಾರ್ಯಕರ್ತರು ಸೇರಿಸ್ಕೊಂಡು ಈ ಪಾರ್ಟಿ ಸೇರಿದ್ರು. ಏನ್ ಸಂತಿ ಮೈದಾನದಾಗ 4,000 ಜನ ಸೇರಿಸ್ಕೊಂಡು, ಅಪಾರ ಬಂಧುಗಳನ್ನು ಸೇರಿಸ್ಕೊಂಡು ನಿಮ್ ಪಾರ್ಟಿಗೆ ಸೇರ್ಯಾರ? ನಮ್ಮ ಕಾರ್ಯಕರ್ತರು ನಾವು ಸೇರಿದ ಫಂಕ್ಷನ್ ಬಂದು ಪಾರ್ಟಿ ಸೇರಿದಂತ ಗಿರಾಕಿ ಸೋಮಣ್ಣ ಬೇಣುಮರದ. ಅವ್ರು ಯಾರ ಬಗ್ಗೆ ಮಾತಾಡ್ತಾರ? 74,000 ಓಟ್ ತಗೊಂಡಂತ ಖಾದ್ರಿ ಸಾಹೇಬ್ರ ಬಗ್ಗೆ. ಬಿ.ಸಿ. ಪಾಟೀಲ್ ಪ್ರಶ್ನೆ ಮಾಡ್ತಾರ, ಸೋಮಣ್ಣ ಬೇಣುಮರದ ಗಂಡಸ ಅಂತೇಳಿ. ಹೆಂಗ್ ಗಂಡಸ್ತಾನ ತೋರ್ಸೋದು? ಈ ರಾಜಕಾರಣದ ಗಂಡಸ್ತಾನ ಹೆಂಗ್ ತೋರಿಸ್ತಾರ ಅಂದ್ರೆ ಓಟ್ ಹಾಕೊಂಡು ಗಂಡಸ್ತಾನ ತೋರಿಸ್ತಾರ. ಪಕ್ಷೇತರಾಗಿ ಅಭ್ಯರ್ಥಿಯಾಗಿ ನಿಂತಿದ್ರಿ ಇವ್ರ ಗಂಡಸ್ತಾನ ಎಲ್ಲಿ ಹೋಗಿತ್ತು? 7,000 ಓಟ್ ತಗೊಂಡಾಗ ಬರೀ 7,000 ಓಟ್ ತಗೊಂಡ್ರ ಇವರು ಸೋಮಣ್ಣ ಬೇಣುಮರದವ್ರು. ಬಸವರಾಜ ಬೊಮ್ಮಾಯಿ ವಿರುದ್ಧ ಶಟ್ ಹೊಡೆದು ಹೋದ್ರ, ಹಿರಣ್ ದೇವ್ರ ಕೂಡ ಕಾರಡಿಗೆ ಇರ್ಬೋದ್ರಿ ದೇವ್ರ ಕೂಡ ಗಂಟಿ ಹೊಡೆದ್ರ 7,000 ಓಟ್ ತಗೊಂಡ್ರೆ ಯಾರು ಮಾತಾಡ್ಸೋದು ದಿಕ್ಕಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ಬಂದು ಸೇರಿದ್ರೆ ಸೇರಿ ಏನ್ ಮಾಡಾಕತ್ತಾರ? ಇಲ್ಲಿ ಕಾಂಗ್ರೆಸ್ ವಾತಾವರಣನ ಕೆಡ್ಸಾಕತ್ತಾರ. ಅಲ್ಪಸಂಖ್ಯಾತರ, ಹಿಂದುಳಿದರ, SC ST ದಲಿತರ ಪಾರ್ಟಿ ಇದೆ. ಅಂತವ್ರು ಎಷ್ಟೋ ಜನ 25 ವರ್ಷ ಈ ಪಾರ್ಟಿ ಸಲುವಾಗಿ ತ್ಯಾಗ ಮಾಡ್ಯಾರ, ಹೋರಾಟ ಮಾಡ್ಯಾರ. ಯಾರು ಅಧಿಕಾರ ಅನುಭವಿಸಿಲ್ಲ. ಬೇಣುಮರ ಸೋಮಣ್ಣ ಅವರು ತಮ್ಮ ಕುತಂತ್ರ ಬುದ್ಧಿಯಿಂದ ಬಂದು ಕೆಲವೇ ವರ್ಷದಾಗ ಅಧಿಕಾರ ಅನುಭವಿಸಕತ್ತಾರ. ಮತ್ ಇನ್ನೊಂದು ವಿಚಾರ, ನಮ್ ಬಿ.ಸಿ. ಪಾಟೀಲ್ ಒಂದ್ ಹೇಳಿದ್ರ, ಕಾಂಗ್ರೆಸ್ ಪಕ್ಷ ತಾಲೂಕಿನಾಗ ಸಾಲದಾಗಿತ್ತಂತ, ಬೇಣುಮರ ಸೋಮಣ್ಣ ಅವ್ರು ಬಂದು ಸಾಲ ಹರಿದಂತ. ಎಷ್ಟು 1,000 ಕೋಟಿ ಸಾಲ ಮಾಡಿದ್ವಿ ನಾವು ಈ ತಾಲೂಕಿನಾಗ? ಎത്ര ಸಾಲ ಮಾಡಿದ್ವಿ ನಾವು ಈ ಪಾರ್ಟಿಯಾಗ? ಬಸವನಗೌಡರು, ಯಾರು ಬಸವನಗೌಡರು ಅಂತ ಪಾಪ ಗೊತ್ತಿಲ್ಲ ನಮ್ಗೆ, ಅಡ್ರೆಸ್ ಹೇಳಿಲ್ಲ ಅವರು. ಬಸವನಗೌಡರು ಎಷ್ಟೋ ಸಾಲ ಮಾಡಿದ್ವಿ ಅಂತ ಬಂದು ಬೇಣುಮರ ಸೋಮಣ್ಣ ಸಾಲ ಹರಿದ್ರಂತ. ಎಲ್ಲಿ ಸಾಲ ಹರಿದ್ರ ಅನ್ನೋದು ಸ್ವಲ್ಪ ದಾಖಲೆ ತಗೊಂಡು ಯಾವ ಬ್ಯಾಂಕ್ನಾಗ ಸಾಲ ಮಾಡಿದ್ವಿ ನಾವು ಕಾಂಗ್ರೆಸ್ ಪಾರ್ಟಿಗೆ, ಯಾರ್ಯಾರ ಕಡೆ ಇಸ್ಕೊಂಡಿದ್ವಿ, ಎಷ್ಟು ಸಾಲ ಹರಿದಾರ ಬೇಣುಮರ ಸೋಮಣ್ಣರ ಲೆಕ್ಕ ಕೊಡ್ಬೇಕು. ಅವ್ರ ಏಜೆಂಟ್ ಆದಂತ ಬಿ.ಸಿ. ಪಾಟೀಲ್ ಲೆಕ್ಕ ಕೊಡ್ಬೇಕು. ಪಠಾಣ್ ಅವ್ರ ಏನ್ ಪರಾಜಿತ ಅಭ್ಯರ್ಥಿ ಅದರಲ್ಲ, ಪಠಾಣ್ ಅವರು ಪರಾಜಿತ ಅಭ್ಯರ್ಥಿ ಕ್ಯಾಂಡಿಡೇಟ್ ಅಲ್ಲಿ ಇದು ಗಿರಾಕಿ. ಇದು ಪಕ್ಕಾ ಸೋಮಣ್ಣ ಬೇಣುಮರದ ಗಿರಾಕಿ ಇದೆ ಬಿ.ಸಿ. ಪಾಟೀಲ್. ಇವ್ರು ಖಾದ್ರಿ ಸಾಹೇಬ್ ಬಗ್ಗೆ ಹೇಳ್ತಾರ, ಲಾಡ್ ಬಂದ್ರ ಮರಾಠ ಕರ್ಕೊಂಡು ಹೋಗೋದು, ವಿನಯ್ ಕುಲಕರ್ಣಿ ಬಂದ್ರ ಲಿಂಗಾಯತ್ ಕರ್ಕೊಂಡು ಹೋಗೋದು, ಸಿದ್ದರಾಮಯ್ಯ ಬಂದ್ರ ಕುರುಬ್ ಕರ್ಕೊಂಡು ಹೋಗೋದು. ಯಾರಿಗೆ? ಖಾದ್ರಿ ಸಾಹೇಬ್ರಿಗೆ ಹೇಳ್ತಾರೆ ಇವರು. ತಾನ ರಜತ್ ಉಳ್ಳಾಗಡ್ಡಿ ಮಟ್ಟ MP ಕ್ಯಾಂಡಿಡೇಟ್ ಅನ್ನ ತನ ಅವರು ಮಟ್ಟ ಸ್ವಾಮಿಯವರು, ಇವರು ಸ್ವಾಮಿಗಳು. ಇವಂಗ ಎಷ್ಟು ಜಾತಿ ಸ್ಪೀಡ್ ಐತಿ, ಸ್ವಾಮಿಗಳು ತಗೊಂಡು ತಾಲೂಕು ತುಂಬಾ ಅಡ್ಡಾಡಕತ್ತ ನೀವು. ಅವು ಇಂಥ ಬಿ.ಸಿ. ಪಾಟೀಲ್ ಖಾದ್ರಿ ಸಾಹೇಬ್ರಿಗೆ ಬುದ್ಧಿ ಹೇಳ್ತಾನ. ಸಾಮಾನ್ಯ ಜನ ನಾವು ಪ್ರಶ್ನೆ ಮಾಡಾಕ್ತಾರ, 74,000 ಜನ ಓಟ್ ಹಾಕ್ಯಾರ ನಿಮ್ಗ, ಯಾರು ಬೇರೆ ಬ್ಲಾಕ್ ಅಧ್ಯಕ್ಷ ಮಾಡಕ್ ಸಿಗ್ಲಿಲ್ಲ ಅಂತೇಳಿ ಸಾಮಾನ್ಯ ಜನ ನಮ್ಗೆ ಪ್ರಶ್ನೆ ಮಾಡಾಕ್ತಾರ. ಅಂತ ಬ್ಲಾಕ್ ಅಧ್ಯಕ್ಷನ ನಮ್ ಕಾಂಗ್ರೆಸ್ ಪಾರ್ಟಿ ಮಾಡೈತಿ. ನಾವು ಉತ್ತರ ಕೊಡಕ್ಕಾಗಲಾರ್ದಂಗ ಇವತ್ತ ಹಾರಿಕೆ ಉತ್ತರ ಕೊಟ್ಟು ಹೊಂಟೇವಿ. ಏನ್ ಮಾಡ್ಬೇಕ್ರಿಪ್ಪ? ನಮ್ಮ ಪಾರ್ಟಿನ ಹಂಗೈತಿ. ನಮ್ ಶಿಗ್ಗಾಂವ್ ತಾಲೂಕು 224 ಕ್ಷೇತ್ರದಾಗ ಸೇರ್ಪಡೆ ಇಲ್ಲ, ಇದೊಂದು ಬೇಕಂತೇಳಿ ಬಿಟ್ಬಿಟ್ರ. ಹಿಂಗಾಗಿ ಇಂತ ಬಿ.ಸಿ. ಪಾಟೀಲ್ ಅಂತಾರ ಅಧ್ಯಕ್ಷರಾಗತ್ತಾರ ಅಂತೇಳಿ ನಾವೆಲ್ಲರಿಗೆ ಹಾರಿಕೆ ಉತ್ತರ ಕೊಡಂತ ಪರಿಸ್ಥಿತಿ ನಮ್ಮ ಪಾರ್ಟಿಗೆ ಬಂದೈತಿ. ಬಿ.ಸಿ. ಪಾಟೀಲ್ ಇವತ್ತು ಅರ್ಥ ಮಾಡ್ಕೋಬೇಕು. ನೀನು ಖಾದ್ರಿ ಸಾಹೇಬ್ ಜೊತೆ ಅಡ್ಡಾಡಿ ಮಾರ್ಕೆಟ್ ಮಾಡ್ಕೊಂಡು, ಖಾದ್ರಿ ಸಾಹೇಬ್ ಜೊತೆ ಅಡ್ಡಾಡಿ ನಿನ್ನ ಅಸ್ತಿತ್ವ ಉಳಿಸ್ಕೊಂಡು ಬೇಣುಮರ ಸೋಮಣ್ಣರ ಕಡೆ ಹೋಗಿ ಬ್ಲಾಕ್ ಅಧ್ಯಕ್ಷ ಆಗಿ, ಅದೇನು ಅಧಿಕಾರ ಶಾಶ್ವತ ಅಲ್ಲ. ನಿನ್ನೆ ಕುಂತು ಮಾತಾಡಿದ್ರೆ ನೋಡಿದ್ರೆ DCM ಸತಿ ನಿನ್ನ ಮಾತಾಡಂಗಿಲ್ಲ. ನಮ್ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಆ ಲೆವೆಲಿಗೆ ಮಾತಾಡಿ ನೀನು ಬಿ.ಸಿ. ಪಾಟೀಲ್. ನಿಮ್ಮ ಸೋಮಣ್ಣ ಬೇಣುಮರದ ನಮ್ ಸಾಹೇಬ್ ಏನ್ ಕೇಳಿದ್ರು ಖಾದ್ರಿ ಸಾಹೇಬ್ರು,